ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಲಾ. ಇವತ್ತಿನ ವಿಡಿಯೋದಲ್ಲಿ ಚಪಾತಿ ಮಾಡ್ತಾಯಿದ್ದೀನಿ. ಒಂದೇ ಥರ ಚಪಾತಿ ತಿಂದು ಬೋರ್ ಆಗಿದ್ದರೆ ನೀವು ಇವತ್ತಿನ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಯಾವ ರೀತಿ ಈ ಕಲರ್ಫುಲ್ ಚಪಾತಿನ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಸಂಪೂರ್ಣವಾಗಿ ಮಾಡಿ ತೋರಿಸಿದ್ದೀನಿ. ಮಕ್ಕಳು ತರಕಾರಿ ಮತ್ತು ಸೊಪ್ಪನ್ನು ತಿನ್ನಲಿಲ್ಲ ಅಂತ ನಾವು ಯೋಚನೆ ಮಾಡ್ತಾಯಿದ್ದೀವ. ಹಾಗಾದರೆ ಇನ್ನು ಮುಂದೆ ಯೋಚನೆ ಮಾಡೋ ಪರಿಸ್ಥಿತಿ ಬರೋದಿಲ್ಲ. ಯಾಕೆಂದರೆ ಈ ಚಪಾತಿನ ನಾನು ತರಕಾರಿ ಮತ್ತು ಸೊಪ್ಪನ್ನ ಉಪಯೋಗಿಸ್ಕೊಂಡು ಮಾಡಿರೋದು. ಯಾವ ರೀತಿ ನೋಡಿ ಸೊಪ್ಪು ಮತ್ತು ತರಕಾರಿನ ಉಪಯೋಗಿಸ್ಕೊಂಡು ಚಪಾತಿ ಮಾಡ್ಬೋದು ಅಂತಂದ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ರೈನ್ಬೋ ಚಪಾತಿ ಮಾಡೋದಕ್ಕೆ ನಾನು ಮೊದಲು ಚಪಾತಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ನೋಡಿ ನಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಚಪಾತಿ ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಿಟ್ಟನ್ನು ಒಂದೇ ಸಲ ತೊಗೊಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಒಣ ಹಿಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಒಂದು ಸಲ ನೋಡಿ ಈ ರೀತಿ ಎಲ್ಲನ ಉಪ್ಪೆಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಚಪಾತಿ ಹಿಟ್ಟಿಗೆ ಒಂದೇ ಸಲ ಉಪ್ಪು ಹಾಕ್ಬಿಟ್ಟು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು 3 ಭಾಗ ಮಾಡ್ಕೊತಾ ಇದ್ದೀನಿ. ಇದೇ ಹಿಟ್ಟನ್ನು ನೋಡಿ ಈ ರೀತಿ 3 ಭಾಗ ಮಾಡ್ಕೊಬೇಕಾಗುತ್ತೆ. ನಾನು ಬೀಟ್ರೂಟು ಮತ್ತು ಪಾಲಕು ಹಾಗೆ ಅರಿಶಿಣನ ಹಾಕ್ಬಿಟ್ಟು ಇವತ್ತು ಚಪಾತಿನ ಮಾಡ್ತಾಯಿದ್ದೀನಿ. ಎಲ್ಲನೂ ಆರೋಗ್ಯಕರವಾದದ್ದು. ನೋಡಿ ಇವಾಗ ನಾನು ಚಪಾತಿ ಹಿಟ್ಟಿಗೆ ಒಂದು ಚಪಾತಿ ಹಿಟ್ಟಿಗೆ ನೋಡಿ ಒಂದು ಇದನ್ನು ಗುಡ್ಡೆ ಮಾಡ್ಕೊಂಡಿದ್ದೀವಲ್ಲ ಆ ಚಪಾತಿ ಹಿಟ್ಟಿಗೆ ಪಾಲಕನ ಹಾಕ್ಕೊತಾ ಇದ್ದೀನಿ. 3 ಭಾಗ ಮಾಡ್ಕೊಂಡಿರೋದಕ್ಕೆ ಒಂದು ಭಾಗಕ್ಕೆ ಪಾಲಕನ ಒಂದು 2 ನಿಮಿಷ ಬೇಯಿಸ್ಬಿಟ್ಟು ಈಗ ಅದನ್ನು ನೀಟಾಗಿ ರುಬ್ಬಿಬಿಟ್ಟು ಆ ಗೋಧಿ ಹಿಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ. ಒಂದು 200 ಗ್ರಾಮ್ ಬೀಟ್ರೋಟ್ ಇದೆ. ಇದನ್ನು ಅಷ್ಟೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನುಣ್ಣಗೆ ರುಬ್ಕೊಬೇಕಾಗುತ್ತೆ. ಪಾಲಕಾದರೆ ಬೇಗ ಆಗುತ್ತೆ, ಬೀಟ್ರೋಟ್ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಚೆನ್ನಾಗಿ ನೈಸ್ಗೆ ನುಣ್ಣಗೆ ರುಬ್ಕೊಳ್ಳಿ. ಯಾಕೆಂತಂದರೆ ನಾವು ಚಪಾತಿ ಒಸಿಬೇಕಾದ್ರೆ ಯಾವುದೇ ಗಂಟುಗಳು ಸಹ ಇರಬಾರ್ದು, ಆ ರೀತಿ ರುಬ್ಕೊಳ್ಳಿ. ಇನ್ನೊಂದು ಭಾಗ ಮಾಡಿದ್ದೀವಲ್ಲ ಅದಕ್ಕೆ ಅರಿಶಿನ ಹಾಕ್ಕೊತಾ ಇದ್ದೀನಿ. ಈಗ ಒಂದೊಂದೇ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಳ್ಳಿ. ನೀಟಾಗಿ ಬರುತ್ತೆ. ನಾವು ಹಾಕಿದ ತಕ್ಷಣವೇ ನಾವು ಪಾಲಕು ಚಪಾತಿ ಮಾಡಿರ್ತೀವಿ, ಬೀಟ್ರೋಟ್ ಚಪಾತಿ ಎಲ್ಲ ಮಾಡ್ತೀವಲ್ಲ, ನಾವು ಕಲಸಿದ ತಕ್ಷಣವೇ ಹಾಕಿದ್ರೂ ಚಪಾತಿನೆಲ್ಲ ನಾವು ಸುಟ್ಕೊಂಡ್ರೂ ತುಂಬ ಚೆನ್ನಾಗಿ ಸ್ಮೂತಾಗಿರುತ್ತೆ. ಯಾಕೆಂತಂದರೆ ಇದು ಅಷ್ಟು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಹಿಟ್ಟು ನೈಸಾಗೂ ಸಹ ಇರುತ್ತೆ. ನೋಡಿ ಈ ರೀತಿ ನೀಟಾಗಿ ನಾವು ಚಪಾತಿನ ಯಾವ ರೀತಿ ಕಲಿಸ್ತೀವೋ ಅದೇ ರೀತಿ ಕಲಿಸ್ಕೊಬೇಕಾಗುತ್ತೆ. ಅದಾದಮೇಲೆ ನಾನು ಬೀಟ್ರೋಟ್ ತೊಗೊತಾ ಇದ್ದೀನಿ. ಬೀಟ್ರೋಟ್ ಭಾಗದ ಹಿಟ್ಟನ್ನು ನೀಟಾಗಿ ಇದೇ ರೀತಿ ಕಲಿಸ್ಕೊಬೇಕಾಗುತ್ತೆ. ನಾವು ಪಾಲಕ್ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೊಂಡ್ವೋ ಅದೇ ರೀತಿ ಬೀಟ್ರೋಟ್ ಹಿಟ್ಟನ್ನು ಕಲಿಸ್ಕೊಬೇಕಾಗುತ್ತೆ. ಮೊದಲು ನಾವು ಬೇರೆ ಬೇರೆ ಕಲಿಸ್ತೀವಲ್ಲ, ಪಾಲಕು ಮತ್ತು ಅರಿಶಿಣನೆಲ್ಲ ಕಲಿಸ್ಬಿಟ್ಟು ಆಮೇಲೆ ನಾನು ಬೀಟ್ರೋಟ್ ಕಲಿಸ್ಕೊಬೇಕಾಯಿತು. ಏಕೆಂದರೆ ಕೈಗೆಲ್ಲ ಅಂಟ್ಕೊತಾ ಇದೆ ಬೀಟ್ರೋಟು. ಈ ಪಾಲಕ್ಕಾದ್ರೂ ಅಂಟ್ಕೊಳೋದಿಲ್ಲ ಮತ್ತು ಅರಿಶಿಣನೂ ಅಂಟ್ಕೊಳೋದಿಲ್ಲ. ಈ ಬೀಟ್ರೋಟ್ ಇದೆಯಲ್ವ, ಇದು ಬೇರೆ ಚಪಾತಿಗೂ ಅಂದರೆ ಕಲರಾಗೆಲ್ಲ ಮಾಡ್ತಿರ್ತೀವಲ್ಲ ಅದನ್ನೆಲ್ಲ ಸಪ್ರೇಟಾಗಿ ಇಡಬೇಕಾಗುತ್ತೆ. ಯಾಕೆಂದರೆ ಈ ಬೀಟ್ರೋಟ್ ಮಾತ್ರ ಅಂಟ್ಕೊಳ್ಳುತ್ತೆ, ಬೇರೆ ಹಿಟ್ಟುಗಳಿಗೆಲ್ಲನ ಬೇಗ ಆಗುತ್ತೆ. ನಮ್ಮ ಕೈಗೂ ಆಗುತ್ತೆ ಮತ್ತು ಬೇರೆ ಹಿಟ್ಟುಗಳಿಗೂ ಆಗುತ್ತೆ. ಹಾಗಾಗಿ ಇದನ್ನು ಸಪ್ರೇಟ್ ಮಾಡ್ಕೊಬೇಕಾಗುತ್ತೆ. ನಾನು ನೀಟಾಗಿ ನೋಡಿ ಈ ರೀತಿ ಎಲ್ಲನ ಇಟ್ಕೊಂಡಿದ್ದೀನಿ ನೀಟಾಗಿ. ಅದು ತುಂಬ ಚೆನ್ನಾಗಿ ನೈಸಾಗಿ ನಾವು ನುಣ್ಣಗೆ ರುಬ್ಕೊಂಡ್ರೆ ಅದು ಚೆನ್ನಾಗಿ ಬರೋದು ಹಿಟ್ಟು. ಇಲ್ಲ ಅಂತಂದರೆ ಒಂದು ಸ್ವಲ್ಪ ತರಿಯಾಗಿದ್ರೆಲ್ಲನ ನಾವು ಹಿಟ್ಟನ್ನು ಅರಿಬೇಕಾದ್ರೆ ಅದೆಲ್ಲನ ಒಂದು ಸ್ವಲ್ಪ ಗಂಟು ಥರ ಇರುತ್ತೆ, ನೋಡಿಕೊಂಡು ನೈಸಾಗಿ ರುಬ್ಕೊಳ್ಳಿ. ಈಗ ಅರಿಶಿಣ ಹಾಕಿದ್ದೀನಲ್ಲ, ಆ ಅರಿಶಿಣದ ಹಿಟ್ಟನ್ನು ಸಹ ನಾನು ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೊತೀವೋ ಯಾವ ಹದಕ್ಕೆ ಕಲಿಸ್ಕೊತೀವೋ ಅದೇ ಹದದಲ್ಲಿ ಕಲಸಿಟ್ಕೊತಾ ಇದ್ದೀನಿ. ಬೀಟ್ರೂಟು ಮತ್ತು ಪಾಲಕು ಮತ್ತು ಅರಿಶಿಣ ಯೆಲ್ಲೋ ಕಲರು ಇಷ್ಟು ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಡ್ತಾರೆ. ಕಲರ್ಫುಲ್ಲಾಗಿರುತ್ತಲ್ವ, ಕಲರ್ಫುಲ್ಲಾಗಿದ್ದರೆ ಅದು ತಿನ್ನೋದಕ್ಕೆ ಅವ್ರಿಗೂ ಒಂದು ಸ್ವಲ್ಪ ಇಷ್ಟನೇ. ಹಾಗಾಗಿ ನಾನು ಇವತ್ತು ಮಕ್ಕಳಿಗೋಸ್ಕರ ಈ ರೀತಿ ಚಪಾತಿನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈಗ ಇದಾದಮೇಲೆ ಒಂದೆರಡರಿಂದ 3 ನಿಮಿಷ ಬಿಟ್ಬಿಟ್ಟು ಆಮೇಲೆ ನಾವು ಚಪಾತಿನ ಒಸ್ಕೊಂಡು ಬಿಸಿ ಬಿಸಿಯಾಗಿ ಮಕ್ಕಳಿಗೆ ಕೊಡ್ಬೋದು. ನೋಡಿ ಎಲ್ಲ ಇಟ್ಕೊಂಡಿದ್ದಾಗಿದೆ. ಈಗ ಒಂದೊಂದೇ ಉಂಡೆಗಳ್ನ ಮಾಡ್ಕೊಬೇಕಾಗುತ್ತೆ. ಪಾಲಕು, ಬೀಟ್ರೂಟು ಮತ್ತು ಅರಿಶಿಣದಿಂದ ಮಾಡಿದ್ದ ಚಪಾತಿ ಹಿಟ್ಟಿನ ಉಂಡೆಗಳ್ನ ನಾವು ಒಂದೊಂದು ಚಪಾತಿ ಹಿಟ್ಟನ್ನ ಚಪಾತಿ ಅರಿತೀವಲ್ಲ ಅಷ್ಟು ಉಂಡೆಗಳ್ನ ಮಾಡಿಕೊಂಡು ಅದೇ ರೀತಿ ಸೇಮ್ ನೋಡಿ ಈಗ ಬೀಟ್ರೂಟು ಚಪಾತಿ ಉಂಡೆನ ತೊಗೊಂಡು ನಾನು ಅದೇ ಥರ ಅರಿತಾ ಇದ್ದೀನಿ. ನೋಡಿ ಯಾವುದೇ ಗಂಟುಗಳಾಗಿಲ್ಲ, ಯಾಕೆಂದರೆ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಬೀಟ್ರೂಟ್ ಒಂದು ಸ್ವಲ್ಪ ಗಟ್ಟಿ ಇರೋದ್ರಿಂದ ನುಣ್ಣಗೆ ರುಬ್ಕೊಬೇಕಾಗುತ್ತೆ. ಆದಷ್ಟು ನೈಸ್ ಥರ ಪೌಡ್ರ್ ಥರ ಮಾಡಿಕೊಂಡ್ರೆ ಆರಾಮಾಗಿ
ನಾವು ಲಟ್ಟಿಸ್ಕೊಬೋದು ನೋಡಿ. ಯಾವುದೇ ರೀತಿ ಗಂಟುಗಳಿಲ್ಲ. ಇದೇ ರೀತಿ ನಾನು ಚಪಾತಿನ ಮಾಡ್ಕೊತೀವಲ್ಲ ಸೇಮ್ ಅಷ್ಟೇ ಅಗಲನ ನಾನು ಲಟ್ಟಿಸ್ಕೊಂಡಿದ್ದೀನಿ. ಅದಾದಮೇಲೆ ಅರಿಶಿಣದಿಂದ ಮಾಡಿದ ಚಪಾತಿ ಹಿಟ್ಟನ್ನು ಸಹ ನಾನು ಲಟ್ಟಿಸ್ಕೊತಾ ಇದ್ದೀನಿ. ಇದೇ ರೀತಿ ನೀವು ಮಾಡ್ಕೊಳ್ಳಿ. ನಾವು ಬೀಟ್ರೋಟಿಂದ ಆಗಿರ್ಬೋದು, ಪಾಲಕಿಂದ ಆಗಿರ್ಬೋದು, ಕ್ಯಾರೆಟಿಂದಲೂ ಸಹ ನಾವು ಚಪಾತಿನ ಮಾಡ್ಬೋದು. ಮಕ್ಳುಗಳು ತರಕಾರಿಗಳು, ಹಣ್ಣುಗಳು ಎಲ್ಲ ತಿನ್ನೋದಿಲ್ಲ ಅಂತಾರಲ್ಲ, ಆವಾಗ ನಾವು ಬೇರೆ ರೀತಿ ನಾವು ತಿನ್ನಿಸೋದಕ್ಕೆ ಟ್ರೈ ಮಾಡಬೇಕಾಗುತ್ತೆ. ನೋಡಿ ಎಷ್ಟು ಸ್ಮೂತಾಗಿ ಬರ್ತಾಯಿದೆ. ನಾನು ಕಲಸಿದ ತಕ್ಷಣವೇ ಮಾಡ್ತಾಯಿದ್ದೀನಿ. ಇನ್ನು ಅರ್ಧ ಗಂಟೆ ನಾವು ನೆನೆಸಿಟ್ರೆ ತುಂಬ ಚೆನ್ನಾಗಿ ಇನ್ನೂ ಸ್ಮೂತಾಗಿ ಬರುತ್ತೆ. ಆದ್ರೂ ಪರವಾಗಿಲ್ಲ, ತರಕಾರಿಗಳ್ನ ಬೇಯಿಸ್ಬಿಟ್ಟು ಇದನ್ನೆಲ್ಲ ಈ ಪಾಲಕ್ನ ಬೇಯಿಸ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಬಿಟ್ಟು ಮಾಡಿರೋದ್ರಿಂದ ತುಂಬ ನೈಸಾಗಿ ಬಂದಿದೆ. ಈಗ ಇದಾದಮೇಲೆ ಬೀಟ್ರೋಟಿಂದ ಮಾಡಿದ ಚಪಾತಿನ ನಾನು ಮೊದಲು ಹಾಕ್ಕೊತಾ ಇದ್ದೀನಿ. ಆಮೇಲೆ ಅರಿಶಿಣದಿಂದ ಮಾಡಿದ ಚಪಾತಿನ ಹಾಕ್ಕೊಂಡು, ಆಮೇಲೆ ಪಾಲಕಿಂದ ಮಾಡಿದ ಚಪಾತಿನ ಹಾಕ್ಕೊಂಡು ಎಲ್ಲನ ಈಗ ನೋಡಿ ಒಂದು ಸ್ವಲ್ಪ ಅದ್ಮುಕೊತಾ ಇದ್ದೀನಿ. ಎಲ್ಲ ಅಂಟ್ಕೊಬೇಕು, ಒಂದಕ್ಕೊಂದು ಅಂಟ್ಕೊಬೇಕು. ಅದಾದಮೇಲೆ ನಾವು ಈಗ ಸುತ್ಕೊಬೇಕಾಗುತ್ತೆ, ರೌಂಡಿಗೆ ಸುತ್ಕೊಬೇಕಾಗುತ್ತೆ. ಆಗ ಸುತ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಸ್ಮೂತಾಗಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಗೊತ್ತಾ. ಕಟ್ ಮಾಡಿದಾಗ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ, ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕಲರಾಗಿ ರೈನ್ಬೋ ಕಲರ್ ಥರ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿದ್ರೇ ಈ ಕಲರ್ ನೋಡಿದ್ರೇ ಸಾಕು, ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ನೋಡಿ ಈ ರೀತಿ ಎಲ್ಲ ನೀಟಾಗಿ ಸುತ್ತಕೊಂಡು ಅದು ಅಂಟ್ಕೊಂಡಿರಬೇಕು ಚೆನ್ನಾಗಿ. ಹಾಗೆ ಅಂಟ್ಕೊಂಡು ಒಂದು ಸ್ವಲ್ಪ ಪ್ರೆಶ್ ಮಾಡಿರ್ತೀವಲ್ಲ, ಅಂಟ್ಕೊಂಡಿರುತ್ತೆ. ಈಗ ನಿಮಗೆ ಎಷ್ಟು ಅಗಲ ಬೇಕೋ ಚಪಾತಿ ಅಷ್ಟು ಅಗಲಕ್ಕೆ ಕಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನಾನು ಸಣ್ಣಗೆ ಕಟ್ ಮಾಡ್ಕೊತಾ ಇದ್ದೀನಿ, ಏಕೆಂದರೆ ರೈನ್ಬೋ ಕಲರ್ ಬರಬೇಕಲ್ವ. ಹಾಗಾಗಿ ಈಗ ಕಟ್ ಮಾಡಿರೋದೆಲ್ಲ ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಈ ಸ್ವೀಟ್ ಥರ ಕಾಣಿಸ್ತದೆ. ಬೇಕ್ರಿಲೆಲ್ಲ ಸ್ವೀಟ್ ನೋಡ್ತಾ ಇರ್ತೀವಿ, ಕಲರ್ ಸ್ವೀಟ್ ಇರುತ್ತಲ್ವ, ಆ ಥರ ಕಾಣಿಸ್ತಾ ಇದೆ. ಈಗ ಇದನ್ನು ಲಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ರೈನ್ಬೋ ಕಲರ್ ಬರುತ್ತೆ ಚಪಾತಿ. ಮಕ್ಕಳು ನೋಡೋದಕ್ಕೂ ತುಂಬ ಇಷ್ಟಪಟ್ಟು ತಿಂತಾರೆ, ನೋಡಿದ ತಕ್ಷಣ ಇಷ್ಟಪಟ್ಟು ತಿಂತಾರೆ. ಬನ್ನಿ ಹೇಗೆ ಅರೆಯೋದು ಅಂತ ನೋಡೋಣ. ಯಾವ ರೀತಿ ಮಾಮೂಲಿ ಚಪಾತಿ ಯಾವ ರೀತಿ ನಾವು ಒತ್ಕೊತೀವೋ ಅದೇ ರೀತಿ ನಾವು ಒತ್ಕೊಂಡ್ರೆ ಆಗುತ್ತೆ. ನೋಡಿ ಈ ರೀತಿ ಹರ್ಕೊಬೇಕಾಗುತ್ತೆ. ಯಾವ ರೀತಿ ನಾವು ಹೇಗೆ ಅರಿತೀವೋ ಚಪಾತಿನ ಅದೇ ರೀತಿ ಹರ್ಕೊಬೇಕಾಗುತ್ತೆ. ನಾನು ಒಂದು ಸ್ವಲ್ಪ ಸಣ್ಣದಾಗಿ ಉಂಡೆಗಳ್ನ ಮಾಡ್ಕೊಂಡಿದ್ದೀನಿ. ಮಿನಿ ಚಪಾತಿಗಳು ಮಾಡ್ತೀವಲ್ಲ ಆ ಥರ ಮಾಡ್ಕೊಬೇಕಾಗುತ್ತೆ. ಆವಾಗಲೇ ನೋಡಿ ಈ ಥರ ಎಲ್ಲ ರೈನ್ಬೋ ಥರ ಎಲ್ಲ ಕಾಣಿಸೋದು. ತುಂಬ ಜಾಸ್ತಿ ಅರ್ದ್ಬಿಟ್ರೆ ಎಲ್ಲನ ನೋಡಿ ಮುಂದಗಡೆ ಎಲ್ಲನ ಇದಾಗಿದೆಯಲ್ವ, ಒಂದು ಸ್ವಲ್ಪ ಕಲರೆಲ್ಲ ಶೇಡ್ ಆಗಿದೆಯಲ್ವ, ಆ ಥರ ಆಗುತ್ತೆ. ಹಾಗಾಗಿ ಜಾಸ್ತಿ ತುಂಬ ದೊಡ್ಡದಾಗಿ ಅರಿಯೋಕ್ಕೆ ಹೋಗಬಾರ್ದು, ಒಂದು ಸ್ವಲ್ಪ ಸಣ್ಣದಾಗಿಯೇ ಹರ್ಕೊಬೇಕಾಗುತ್ತೆ. ಅದಕ್ಕೆ ಮಿನಿ ಚಪಾತಿಗಳ್ನ ಮಾಡ್ಕೊಳೋದು. ನೋಡಿ ಈ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟು ಅಗಲದಾಗಿ ಹರ್ಕೊಂಡ್ರೆ ಸಾಕಾಗುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಕಲ್ಲರೇ ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನೇ ಪೂರಿನೂ ಮಾಡ್ಕೊಬೋದು. ಪೂರಿ ಮಾಡಬೇಕು ಅಂದರೆ ಇಷ್ಟ ಅಗಲ ಏನು ಮಾಡೋಂಗಿಲ್ಲ, ಒಂದು ಸ್ವಲ್ಪ ನಾವು ಮಾಮೂಲಿ ಪೂರಿ ಎಷ್ಟು ಅಗಲ ಮಾಡ್ತೀವೋ ಅಷ್ಟು ಅಗಲ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದೇ ರೀತಿ ನೋಡಿ ಎಲ್ಲ ಹರ್ಕೊತಾ ಇದ್ದೀನಿ ಒಂದೇ ಸಲನ. ಆದಷ್ಟು ನಾವು ಮಿನಿ ಚಪಾತಿ ಮಾಡ್ಕೊಂಡ್ರೆ ಕಲರೆಲ್ಲ ನೀಟಾಗಿ ಬರೋದು. ಇಲ್ಲ ಅಂತಂದರೆ ಎಲ್ಲನ ನಾವು ಜಾಸ್ತಿ ಅರಿತಾ ಎಲ್ಲ ಕಲರೆಲ್ಲ ನೋಡಿ ಈ ರೀತಿಯ ಕಲರೆಲ್ಲ ಬರೋದಿಲ್ಲ. ಸೈಡಲ್ಲೆಲ್ಲ ಬಂದಿಲ್ವಲ್ಲ ಆ ಥರ ಆಗೋಗುತ್ತೆ. ಸೆಂಟ್ರಲ್ಲೆಲ್ಲ ಕಲರ್ ಕಾಣಿಸ್ತಾ ಇದೆಯಲ್ವ, ನೋಡಿ ಇದೇ ರೀತಿ ಎಲ್ಲ ಅರ್ದಿಟ್ಕೊಂಡಿದ್ದೀನಿ. ಆದಷ್ಟು ಮಿನಿ ಚಪಾತಿಗಳು ಮಾಡಿಕೊಂಡ್ರೆ ಈ ರೀತಿ ಕಲರ್ ಬರುತ್ತೆ. ನೋಡಿ ಎಲ್ಲ ಚಪಾತಿನೂ ಅರ್ದಿಟ್ಕೊಂಡಿದ್ದೀನಿ. ಈಗ ಸುಡೋದಕ್ಕೂ ಈಸಿ ಆಗುತ್ತೆ ಒಂದೇ ಸಲ ನಾವು ಅರ್ದಿರೋದ್ರಿಂದ. ತುಂಬ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ನಮಗೂ ಖುಷಿನೇ ಆಗುತ್ತೆ ಈ ಥರ ಎಲ್ಲ ಮಾಡ್ಕೊಂಡು ತಿಂತಾಯಿದ್ರೆ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ತರಕಾರಿ ಮತ್ತು ಸೊಪ್ಪುಗಳನ್ನೆಲ್ಲ ತಿನ್ನೋದಿಲ್ಲ ಅಂತಂತಾರಲ್ಲ, ಅವ್ರಿಗೆಲ್ಲ ಈ ರೀತಿ ಮಾಡಿಕೊಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಏಕೆಂದರೆ ತರಕಾರಿಗಳು ಮತ್ತು ಸೊಪ್ಪುಗಳನ್ನ ಅವ್ರಿಗೆ ಗೊತ್ತಿಲ್ದಂಗೆ ತಿಂತಾರೆ. ಅದಕ್ಕೋಸ್ಕರನೇ ನಾವು ಈ ರೀತಿ ಯಾವಾಗಲೂ ಒಂದೊಂದು ಸಲ ಟ್ರೈ ಮಾಡಿದ್ರೆ ನಮಗೂ ಅಭ್ಯಾಸ ಆಗುತ್ತೆ, ಯಾವ ರೀತಿ ಮಾಡ್ಕೊಬೋದು ಅಂತಂದ್ಬಿಟ್ಟು. ನಾನು ಮೊದಲನೇ ಸಲನೇ ಮಾಡ್ತಾಯಿರೋದು. ನೋಡಿ ಈ ರೀತಿ ಬಂದಿದೆ, ಎಷ್ಟು ಚೆನ್ನಾಗಿದೆ, ನೋಡೋದಕ್ಕೂ ಚೆನ್ನಾಗಿದೆ. ಇನ್ನೊಂದು ಸಲ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಹಾಕಿದ ತಕ್ಷಣವೇ ಮಾಡ್ತಾಯಿರೋದು, ಅಂದರೆ ಕಲಸಿದ ತಕ್ಷಣವೇ ಮಾಡ್ತಾಯಿರೋದು. ಎಷ್ಟು ಸ್ಮೂತಾಗಿ ನೋಡೋದಕ್ಕೇ ಕಾಣಿಸ್ತಾ ಇದೆ. ಹಿಟ್ಟೆಲ್ಲ ಎಷ್ಟು ಸ್ಮೂತಾಗಿ ಬರ್ತಾಯಿದೆ ಅಂತ ನೋಡಿ. ಎಲ್ಲ ಗುಳೆಗಳೆಲ್ಲ ಉಗ್ತಾಯಿದೆ, ಅಂದರೆ ಬಬಲ್ ಥರ ಬರ್ತಾಯಿದೆ. ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ. ತರಕಾರಿ ಮತ್ತು ಸೊಪ್ಪನ್ನೆಲ್ಲ ಹಾಕೋದ್ರಿಂದ ಎರಡು ಕಡೆ ನೀಟಾಗಿ ಇದರ ಹಸಿ ವಾಸನೆ ಹೋಗೋವರೆಗೂ ನಾವು ಬೇಯಿಸ್ಕೊಬೇಕಾಗುತ್ತೆ. ಈ ಚಪಾತಿನೆಲ್ಲ ನಾವು ಯಾವ ರೀತಿ ಬೇಯಿಸ್ತೀವೋ ಅದೇ ರೀತಿ ಬೇಯಿಸ್ಕೊಬೇಕಾಗುತ್ತೆ. ಒಂದೊಂದೆಲ್ಲ ನಾವು ಆವಾಗಲೇ ಹಿಟ್ಟು ಕಲಿಸ್ಬಿಟ್ಟು ಹಾಕಿದ್ರೂ ಒಂದೊಂದೆಲ್ಲ ಬಬುಲೆಲ್ಲ ಬರುತ್ತೆ. ಈಗ ಪೂರಿಗಳದೆಲ್ಲ ಊದ್ಕೊಳ್ಳುತ್ತಲ್ಲ ಅದೇ ರೀತಿ ಎಲ್ಲನ ಪುಲ್ಕ ಅಂತಾರಲ್ಲ, ಆ ಪುಲ್ಕ ಥರ ಬರುತ್ತೆ ಒಂದೊಂದು. ನಾನು ಒಂದು 2-3 ಹಾಗೆ ಹಾಕಿದಾಗ ಹಂಗೇ ಬಂತು. ಎಷ್ಟು ಚೆನ್ನಾಗಿ ಊದ್ಕೊಂತು ಅಂತಂದರೆ, ನಾವೆಲ್ಲ ಪುಲ್ಕ ಮಾಡಬೇಕಾದ್ರೆ ಡೈರೆಕ್ಟ್ ಒಲೆ ಮೇಲೆ ಇಟ್ಬಿಟ್ಟು ಮಾಡ್ತೀವಲ್ಲ ಅದೇ ರೀತಿ ಬರ್ತಾಯಿತ್ತು. ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿತ್ತು. ಆ ಥರ ಎಲ್ಲ ಬಂದರೆ ಸಾಫ್ಟಾಗಿರುತ್ತೆ ಚಪಾತಿ ಎಲ್ಲನ, ಮೆತ್ತಗೆ ಇರುತ್ತೆ, ಗಟ್ಟಿಗೆ ಹಾಕೋದಿಲ್ಲ.
ನಾನು ಚಪಾತಿ ಹಿಟ್ಟನ್ನು ಕಲಸಿದ ತಕ್ಷಣವೇ ಚಪಾತಿ ಮಾಡಿದ್ದೀನಿ. ತುಂಬ ಹೊತ್ತು ನೆನೆಯೋದಕ್ಕೆಲ್ಲ ಬಿಟ್ಟಿಲ್ಲ. ಆದ್ರೂ ಎಷ್ಟು ಸ್ಮೂತಾಗಿದೆ ಅಂತಂದರೆ ತುಂಬಾ ಸ್ಮೂತಾಗಿರುತ್ತೆ. ಮತ್ತು ನಾವು ಬೆಳಗ್ಗೆ ಮಾಡಿದ್ರೆ ಸಂಜೆವರೆಗೂ ಅಷ್ಟೇ ಸ್ಮೂತಾಗಿರುತ್ತೆ ಚಪಾತಿ ಎಲ್ಲನ. ನೋಡಿ ಈ ರೀತಿ ಪುಲ್ಕ ಥರನೂ ಬಂದಿದೆ. ಆವಾಗಲೇ ನಾನು ಕಲಿಸ್ಬಿಟ್ಟು ಮಾಡಿದ್ರೂ ನೋಡಿ ಎಷ್ಟು ಚೆನ್ನಾಗಿ ಪುಲ್ಕ ಥರ ಎಲ್ಲ ಬಂದಿದೆ. ಈ ರೀತಿ ಎಲ್ಲ ಚಪಾತಿ ಎಲ್ಲ ಉಬ್ಬಿದ್ರೆ ತುಂಬಾ ಸ್ಮೂತಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರೋ ಅವ್ರಿಗೆ ಇಷ್ಟ ಆಗಿದೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ. ಯಾವ ರೀತಿ ನಾನು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸೋದ್ರಿಂದ ನಾನು ಮಾಡಿರೋ ವಿಡಿಯೋಗಳು ಹೇಗಿದೆ ಮತ್ತು ನಾನು ಮುಂದೆ ಯಾವ ರೀತಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಸಹ ಗೊತ್ತಾಗುತ್ತೆ. ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಹಿತೈಷಿಗಳಿಗೆ ಯಾವ ಮಕ್ಕಳುಗಳೆಲ್ಲನ ತರಕಾರಿ ಮತ್ತು ಸೊಪ್ಪುಗಳನ್ನ ತಿನ್ನೋದಿಲ್ಲ ಅಂತಂತಾರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೆ ಯಾವ ರೀತಿ ಚಪಾತಿನ ನೋಡಿ ಈ ರೀತಿ ಕಲರ್ಫುಲ್ಲಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರಿಗೂ ಸಹ ಗೊತ್ತಾಗುತ್ತೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೋ ಅವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ, ಮತ್ತು ಈ ವಿಡಿಯೋ ನೋಡಿದ್ದಕ್ಕೆ ನಾನು ಧನ್ಯವಾದನ ಅರ್ಪಿಸ್ತಾ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನೀವು ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.